ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಮತ್ತದೇ ಸೆರೆವಾಸ ಫಿಕ್ಸ್ ಆಗಿದೆ. ಇನ್ನು 14 ದಿನ ಶ್ರೀಕೃಷ್ಣ ಜನ್ಮಸ್ಥಳದಲ್ಲಿ ಎಲ್ಲ ಆರೋಪಿಗಳು ಮುದ್ದೆ ಮುರಿಯುವಂತೆ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ಕೋರ್ಟ್ನಲ್ಲಿ ನಿನ್ನೆ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿ ಗ್ಯಾಂಗ್ಗೆ ಇನ್ನೂ 14 ದಿನ ಅದೇ ಜೈಲೂಟ ಫಿಕ್ಸ್ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿಗಳನ್ನ ಜುಲೈ 18ರ ತನಕ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಆದೇಶಿಸಿದೆ. ಇತ್ತ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈವರೆಗೆ 83.65 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು ಹಣದ ಮೂಲ ಪತ್ತೆಗೆ ಮುಂದಾಗಿದ್ದಾರೆ. ಸದ್ಯ ಕೋರ್ಟ್ಗೆ ಎಸ್ಪಿಪಿ ರಿಮಾಂಡ್ ಕಾಪಿ ಸಲ್ಲಿಸಿದ್ದು ಅದರಲ್ಲಿ 10 ಹಲವು ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ರಿಮಾಂಡ್ ಕಾಪಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 83.65 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು ಹಣದ ಮೂಲದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯ ಪರಿಶೀಲಿಸಿ ಕ್ರಮವನ್ನ ತೆಗೆದುಕೊಳ್ಳಬೇಕಿದೆ. ಆರೋಪಿ ರವಿಶಂಕರ್, ಕಾರ್ತಿಕ್, ನಿಖಿಲ್ ಸೇರಿ ಎಲ್ಲ ಆರೋಪಿಗಳ ಪರೇಡ್ ನಡೆಸಬೇಕಾಗಿದೆ. ಆರೋಪಿಗಳು ಬಳಸಿದ ಮೊಬೈಲ್ ಸಿಮ್ ಪರಿಶೀಲನೆ ಮಾಡಬೇಕು. ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ಸ್ಟೇಟ್ಮೆಂಟ್ ಪಡೆಯಬೇಕು. ಕೃತ್ಯಕ್ಕೆ ಬಳಸಿದ ವಾಹನಗಳ ಬಗ್ಗೆ ಮಾಹಿತಿಯನ್ನ ಪಡಿಬೇಕು. ಮೊಬೈಲ್ ರಿಟ್ರೀವ್ಗಾಗಿ ಹೈದರಾಬಾದ್ನಿಂದ ವರದಿ ಬರಬೇಕಿದೆ. ಇನ್ನು ಕೆಲ ಆರೋಪಿಗಳ ಮೊಬೈಲ್ ರಿಟ್ರೀವ್ ಆಗಬೇಕು. ಸಿಸಿಟಿವಿ, ಡಿವಿಆರ್ ರಿಟ್ರೀವ್ ಮಾಡಬೇಕಾಗಿದ್ದು ಎಫ್ಎಸ್ಎಲ್ ನಿಂದ ವರದಿ ಬರಬೇಕಿದೆ. ಈ ಹಂತದಲ್ಲಿ ಜಾಮೀನು ನೀಡಿದ್ರೆ ಸಾಕ್ಷ್ಯನಾಶ ಸಾಧ್ಯ ಇರುತ್ತದೆ. ಪೊಲೀಸ್ ತನಿಖೆ ಮೇಲೆ ಪ್ರಭಾವ ಬೀರುವ ಅಪಾಯ ಇರುತ್ತದೆ ಅಂತ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿದೆ. ಹದಿನಾಲ್ಕು ದಿನಗಳ ಹಿಂದೆ ಏನು ಈ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು, ಆವತ್ತಿನಿಂದ ಇವತ್ತಿನವರೆಗೆ ಯಾರ್ಯಾರ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ, ಯಾವ ರೀತಿ ತನಿಖೆ ಮುಂದುವರೆದಿದೆ ಅನ್ನೋದು ಇವತ್ತಿನ ರಿಮಾಂಡ್ ಅರ್ಜಿಯಲ್ಲಿ ಅದನ್ನ ತೋರಿಸಿದಾಗ ಕಾಣ್ತಿದೆ ನಮಗೆ. ಅದನ್ನು ನಾವು ಪರಿಶೀಲಿಸಿ ಮುಂದಿನ ಮಾಹಿತಿ ನಾವು ನೀಡಬಹುದು, ಹೆಚ್ಚಿನ ಮಾಹಿತಿ. ಸದ್ಯಕ್ಕೆ ಡಿ ಗ್ಯಾಂಗ್ಗೆ ಇನ್ನೂ 14 ದಿನ ಜೈಲೂಟ ಫಿಕ್ಸ್ ಆಗಿದೆ. ಇಡೀ ಪ್ರಕರಣ ಮುಂದೆ ಇನ್ನು ಯಾವ ತೀರ್ವನ್ನ ಪಡೆದುಕೊಳ್ಳುತ್ತೋ ಅನ್ನೋದು ತನಿಖೆ ನಂತರವಷ್ಟೇ ತಿಳಿದು ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಮತ್ತದೇ ಸೆರೆವಾಸ ಫಿಕ್ಸ್ ಆಗಿದೆ. ಇನ್ನು 14 ದಿನ ಶ್ರೀಕೃಷ್ಣ ಜನ್ಮಸ್ಥಳದಲ್ಲಿ ಎಲ್ಲ ಆರೋಪಿಗಳು ಮುದ್ದೆ ಮುರಿಯುವಂತೆ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ಕೋರ್ಟ್ನಲ್ಲಿ ನಿನ್ನೆ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿ ಗ್ಯಾಂಗ್ಗೆ ಇನ್ನೂ 14 ದಿನ ಅದೇ ಜೈಲೂಟ ಫಿಕ್ಸ್ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಿದ ಕೋರ್ಟ್ ಆರೋಪಿಗಳನ್ನ ಜುಲೈ 18ರ ತನಕ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಆದೇಶಿಸಿದೆ. ಇತ್ತ ಅನ್ನಪೂರ್ಣೇಶ್ವರಿ ಠಾಣಾ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈವರೆಗೆ 83.65 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು ಹಣದ ಮೂಲ ಪತ್ತೆಗೆ ಮುಂದಾಗಿದ್ದಾರೆ. ಸದ್ಯ ಕೋರ್ಟ್ಗೆ ಎಸ್ಪಿಪಿ ರಿಮಾಂಡ್ ಕಾಪಿ ಸಲ್ಲಿಸಿದ್ದು ಅದರಲ್ಲಿ 10 ಹಲವು ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ರಿಮಾಂಡ್ ಕಾಪಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ 83.65 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದ್ದು ಹಣದ ಮೂಲದ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯ ಪರಿಶೀಲಿಸಿ ಕ್ರಮವನ್ನ ತೆಗೆದುಕೊಳ್ಳಬೇಕಿದೆ. ಆರೋಪಿ ರವಿಶಂಕರ್, ಕಾರ್ತಿಕ್, ನಿಖಿಲ್ ಸೇರಿ ಎಲ್ಲ ಆರೋಪಿಗಳ ಪರೇಡ್ ನಡೆಸಬೇಕಾಗಿದೆ. ಆರೋಪಿಗಳು ಬಳಸಿದ ಮೊಬೈಲ್ ಸಿಮ್ ಪರಿಶೀಲನೆ ಮಾಡಬೇಕು. ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ಸ್ಟೇಟ್ಮೆಂಟ್ ಪಡೆಯಬೇಕು. ಕೃತ್ಯಕ್ಕೆ ಬಳಸಿದ ವಾಹನಗಳ ಬಗ್ಗೆ ಮಾಹಿತಿಯನ್ನ ಪಡಿಬೇಕು. ಮೊಬೈಲ್ ರಿಟ್ರೀವ್ಗಾಗಿ ಹೈದರಾಬಾದ್ನಿಂದ ವರದಿ ಬರಬೇಕಿದೆ. ಇನ್ನು ಕೆಲ ಆರೋಪಿಗಳ ಮೊಬೈಲ್ ರಿಟ್ರೀವ್ ಆಗಬೇಕು. ಸಿಸಿಟಿವಿ, ಡಿವಿಆರ್ ರಿಟ್ರೀವ್ ಮಾಡಬೇಕಾಗಿದ್ದು ಎಫ್ಎಸ್ಎಲ್ ನಿಂದ ವರದಿ ಬರಬೇಕಿದೆ. ಈ ಹಂತದಲ್ಲಿ ಜಾಮೀನು ನೀಡಿದ್ರೆ ಸಾಕ್ಷ್ಯನಾಶ ಸಾಧ್ಯ ಇರುತ್ತದೆ. ಪೊಲೀಸ್ ತನಿಖೆ ಮೇಲೆ ಪ್ರಭಾವ ಬೀರುವ ಅಪಾಯ ಇರುತ್ತದೆ ಅಂತ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖಿಸಲಾಗಿದೆ. ಹದಿನಾಲ್ಕು ದಿನಗಳ ಹಿಂದೆ ಏನು ಈ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ರು, ಆವತ್ತಿನಿಂದ ಇವತ್ತಿನವರೆಗೆ ಯಾರ್ಯಾರ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ, ಯಾವ ರೀತಿ ತನಿಖೆ ಮುಂದುವರೆದಿದೆ ಅನ್ನೋದು ಇವತ್ತಿನ ರಿಮಾಂಡ್ ಅರ್ಜಿಯಲ್ಲಿ ಅದನ್ನ ತೋರಿಸಿದಾಗ ಕಾಣ್ತಿದೆ ನಮಗೆ. ಅದನ್ನು ನಾವು ಪರಿಶೀಲಿಸಿ ಮುಂದಿನ ಮಾಹಿತಿ ನಾವು ನೀಡಬಹುದು, ಹೆಚ್ಚಿನ ಮಾಹಿತಿ. ಸದ್ಯಕ್ಕೆ ಡಿ ಗ್ಯಾಂಗ್ಗೆ ಇನ್ನೂ 14 ದಿನ ಜೈಲೂಟ ಫಿಕ್ಸ್ ಆಗಿದೆ. ಇಡೀ ಪ್ರಕರಣ ಮುಂದೆ ಇನ್ನು ಯಾವ ತೀರ್ವನ್ನ ಪಡೆದುಕೊಳ್ಳುತ್ತೋ ಅನ್ನೋದು ತನಿಖೆ ನಂತರವಷ್ಟೇ ತಿಳಿದು ಬರಬೇಕಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.